ಇಂದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್. ಪ್ರತಿಷ್ಠಿತ ಪ್ರಶಸ್ತಿಗಾಗಿ ಭಾರತ ನ್ಯೂಜಿಲೆಂಡ್ ನಡುವೆ ದುಬೈನಲ್ಲಿ ಪೈಪೋಟಿ. ವನವಾಟು ಎಂಬ ಪುಟ್ಟ ದ್ವೀಪ ರಾಷ್ಟ್ರದ ಪೌರತ್ವವನ್ನು ಪಡೆದ ಐಪಿಎಲ್ ಹಗರಣದ ಆರೋಪಿ ಲಲಿತ್ ಮೋದಿ ಭಾರತಕ್ಕೆ ಕರೆತರುವ ಪ್ರಯತ್ನಕ್ಕೆ ಹೊಸ ಸವಾಲು. ಕೊಪ್ಪಳದಲ್ಲಿ ವಿದೇಶಿಯರಿದ್ದ ತಂಡದ ಮೇಲೆ ದಾಳಿ. ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ಅತ್ಯಾಚಾರ. ಕಾಲುವೆಗೆ ಎಸೆಯಲ್ಪಟ್ಟ ಓರ್ವ ಮೃತ್ಯು. ವಿಪಕ್ಷ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ ಯೋಗ್ಯರಲ್ಲ. ಬಿಜೆಪಿ ಶಾಸಕ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್. ಸೌಜನ್ಯ ಪರ ಸಮಾಲೋಚನೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ ಕುರಿತು ಚರ್ಚೆಗೆಂದು ಕಾಯ್ದಿರಿಸಿದ್ದ ಸಭಾಂಗಣದ ಬುಕಿಂಗ್ ರದ್ದು ಮಾಡಿದ ಸಾಹಿತ್ಯ ಪರಿಷತ್. ಸಭೆ ಮುಂದೂಡಿಕೆ.